ಸ್ನೇಹಿತರೆ, ಈಗ ಎಲ್ಲಿ ನೋಡಿದ್ರೂ ನಮ್ಮ LCA ತೇಜಸ್ ಫೈಟರ್ಸ್ ಜೆಟ್ಸ್ ಇದೆಯಲ್ಲ, ಅದ್ರ ಬಗ್ಗೆನೇ ಮಾತು ಮತ್ತು ಆ ಯುದ್ಧ ವಿಮಾನಗಳ ರಿಲೆವೆನ್ಸ್ ಬಗ್ಗೆನೇ ಚರ್ಚೆ, ಚಿಂತೆ. ರಿಲೆವೆನ್ಸ್ ಅಂದರೆ ಪ್ರಸ್ತುತತೆ. ಆದರೆ ಮಾತು ಓಕೆ, ಚರ್ಚೆ ಓಕೆ, ಚಿಂತೆ ಯಾಕೆ? ಅದಕ್ಕೆ ಕಾರಣ ಇಷ್ಟೇ, ನಮ್ಮ ಕಡುವೈರಿಗಳಾದಂತಹ ಪಾಕಿಸ್ತಾನ, ಚೀನಾ ಮತ್ತು ಆ ದೇಶಗಳಿಗೆ ನೇರವಾಗಿ ಸಪೋರ್ಟ್ ಮಾಡಲು ಅಗ್ರಿಮೆಂಟ್ ಮಾಡಿಕೊಂಡಿರುವಂತಹ ಟರ್ಕಿ, ಸೌದಿ ಅರೇಬಿಯಾ ಮತ್ತು ಪರೋಕ್ಷವಾಗಿ ಬೆಂಬಲ ನೀಡುವಂತಹ ಬಾಂಗ್ಲಾದೇಶ, ಈ 5 ದೇಶಗಳ ಬಳಿ, ವಿಶೇಷವಾಗಿ ಚೀನಾ ಬಳಿ 106 5th ಜನರೇಷನ್ ಸ್ಟೆಲ್ತ್ ಫೈಟರ್ಸ್ ಇವೆ. ಪಾಕಿಸ್ತಾನ ಕೂಡ ಆದಷ್ಟು ಬೇಗ ಚೀನಾದಿಂದ 5ನೇ ತಲೆಮಾರಿನ ಶಕ್ತಿಶಾಲಿ ಯುದ್ಧ ವಿಮಾನಗಳನ್ನು ಪಡೆದುಕೊಳ್ತಾ ಇದ್ದರೆ, ಟರ್ಕಿ ಹತ್ರ ಅತ್ಯಾಧುನಿಕ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ UAV ಅವು ಕೂಡ ಇದೆ. ಶತ್ರು ಮೇಲೆ ದಾಳಿ ಮಾಡಲಿಕ್ಕೆ ಇತ್ತೀಚೆಗೆ ಟರ್ಕಿ ಖಾನ್ ಹೆಸರಿನ 5th ಜನರೇಷನ್ ಫೈಟರ್ ಜೆಟ್ ಕೂಡ ಅನ್ವೇಲ್ ಮಾಡಿದೆ. ಅದು ಪಾಕಿಸ್ತಾನಕ್ಕೆ ಗುಡ್ ನ್ಯೂಸ್, ಆದರೆ ಭಾರತಕ್ಕೆ ಮಾತ್ರ ಆತಂಕ ತರುವಂತಹ, ಭಯ ಹುಟ್ಟಿಸುವಂತಹ ವಿಚಾರ. ಯಾಕೆ ಅಂದರೆ, ಹಾಲಿ ಭಾರತದ ಬಳಿ ಒಟ್ಟು 610 ಫೈಟರ್ ಜೆಟ್ಸ್ ಇದ್ದಾವೆ, ಅಂದರೆ ಯುದ್ಧ ವಿಮಾನಗಳಿದ್ದಾವೆ. ಅವುಗಳ ಪೈಕಿ 36 ರಫೇಲ್ ಮಾತ್ರ 4.5 ಜನರೇಷನ್ ಫೈಟರ್ಸ್. ಬಾಕಿ ಎಲ್ಲ ಸುಖೋಯ್ 30 MK ಸೇರಿಕೊಂಡು ಉಳಿದೆಲ್ಲ ಭಾರತದ ಯುದ್ಧ ವಿಮಾನಗಳು 4th ಜನರೇಷನ್ಗೆ ಸೇರಿದಂಥವು. MiG-29 ಇರ್ಬೋದು, ಮಿರಾಜ್ ಇರ್ಬೋದು, ಆ್ಯಂಡ್ ಜಾಗ್ವಾರ್ ಆಲ್ಸೋ. ಈ ಕಾರಣಕ್ಕೆ ಭಾರತ ಸರ್ಕಾರ HALಗೆ ತುರ್ತಾಗಿ 83 ತೇಜಸ್ Mk-1A ಯುದ್ಧ ವಿಮಾನಗಳನ್ನು ನಮಗೆ ಸಪ್ಲೈ ಮಾಡಿ, ಅಂದರೆ IAF ಇಂಡಿಯನ್ ಏರ್ಫೋರ್ಸ್ಗೆ ಸಪ್ಲೈ ಮಾಡಿ ಅಂತ ಹೇಳಿ 2021ರಲ್ಲೇ ಆರ್ಡ್ರ್ ಕೊಟ್ಬಿಡ್ತು. ಅದರ ಮೊತ್ತ 48,000 ಕೋಟಿ ರೂಪಾಯಿ. ಆಮೇಲೆ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಯುದ್ಧ ಕೂಡ ನಡೆಯಿತು 2025ರಲ್ಲಿ. ಆ ಸಂದರ್ಭದಲ್ಲಿ ಫೈಟರ್ ಜೆಟ್ಸ್ ಸಂಖ್ಯೆಯ ಮಹತ್ವ, ಅದರ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿ ಅರ್ಥ ಆದಮೇಲೆ ಭಾರತ ಸರ್ಕಾರ HALಗೆ 63,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೆ 97 ತೇಜಸ್ Mk-1A ಫೈಟರ್ ಜೆಟ್ಸ್ನ ಆರ್ಡ್ರ್ ಕೂಡ ಮಾಡಿಬಿಡ್ತು. ಅದನ್ನು ಸಪ್ಲೈ ಮಾಡಿ IAFಗೆ ಅಂತ ಹೇಳಿ 97 ತೇಜಸ್ Mk-1A ಯುದ್ಧ ವಿಮಾನಗಳನ್ನು IAFಗೆ, ಇಂಡಿಯನ್ ಏರ್ಫೋರ್ಸ್ಗೆ ಸಪ್ಲೈ ಮಾಡಿ ಅಂತೇಳಿ HALಗೆ 63,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭಾರತ ಸರ್ಕಾರ ಆರ್ಡ್ರ್ ಮಾಡ್ತು. ಅಂದರೆ ಮೊದಲು 2021ರಲ್ಲಿ 83 ಜೆಟ್ ಬೇಕು ಅಂತ ಹೇಳಿ, ಆಮೇಲೆ 2025ರಲ್ಲಿ 97 ಬೇಕು ಅಂತೇಳಿ, ಒಟ್ಟು 180 ಫೈಟರ್ಸು ಇಂಡಿಯನ್ ಏರ್ಫೋರ್ಸ್ಗೆ ಸಪ್ಲೈ ಮಾಡಿ ಅಂತ ಹೇಳಿ ಆರ್ಡರ್ ಕೊಟ್ಟಿದೆ ಸರ್ಕಾರ, ಕೇಂದ್ರ ಸರ್ಕಾರ. ಆದರೆ ಇವತ್ತಿನವರೆಗೆ ಆಫ್ಟರ್ 5 years HAL ಒಂದಾದರೂ ತೇಜಸ್ Mk-1A ಫೈಟರ್ ಜೆಟ್ನ ಇಂಡಿಯನ್ ಏರ್ಫೋರ್ಸ್ಗೆ ಸಪ್ಲೈ ಮಾಡಿದೆಯಾ, ಡೆಲಿವರಿ ಕೊಟ್ಟಿದೆಯಾ ಅಂದರೆ ನೋ. ಅಮೆರಿಕದಿಂದ GE 404 ಎಂಜಿನ್ ಸಪ್ಲೈ ಆಗಲಿಲ್ಲ, ಅದಾಗಲಿಲ್ಲ, ಇದಾಗಲಿಲ್ಲ ಅನ್ನೋ ಕಾರಣ ಹೇಳಿ ಫೈಟರ್ ಜೆಟ್ಸ್ ಡೆಲಿವರಿನ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಬಂದಿದೆ HAL. ಅಂದರೆ ಸರ್ಕಾರ ಆರ್ಡರ್ ಮಾಡಿರುವಂತಹ 180 ತೇಜಸ್ Mk-1A ಫೈಟರ್ ಜೆಟ್ಸ್ IAFನ ಬತ್ತಳಿಕೆ ಸೇರಬೇಕಾದ್ರೆ 2030ಕ್ಕಿಂತ ಮೊದಲು ಆಗೋದೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ 2030ರ ಹೊತ್ತಿಗೆ ನಮ್ಮ ಕಡುವೈರಿಯಾದಂತಹ ಚೀನಾದ ಬಳಿ ಕಡಿಮೆ ಅಂದ್ರೂ ಒಂದು 500 ತಲೆಮಾರಿನ 5th ಜನರೇಷನ್ ಅತ್ಯಾಧುನಿಕ ಫೈಟರ್ ಜೆಟ್ಸ್ ಇರುತ್ತವೆ. ಜೊತೆಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಕೂಡ ಅದು ಕಡಿಮೆ ಅಂದರೂ ಒಂದು 50ರಿಂದ 60 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಸರಬರಾಜು ಮಾಡಿರುತ್ತೆ. ಟರ್ಕಿ ಬಳಿ ಕೂಡ ಖಾನ್ 5ನೇ ತಲೆಮಾರಿನ ಅಂದರೆ 5th ಜನರೇಷನ್ ಫೈಟರ್ ಜೆಟ್ಸ್ ಕೂಡ ಇರುತ್ತೆ. ಮತ್ತು ಸೌದಿ ಅರೇಬಿಯಾದಲ್ಲೂ ಕೂಡ ಅಮೆರಿಕದ F-35 ಫೈಟರ್ಸ್ ಶತ್ರುಗಳ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿರುತ್ತೆ. ಹೀಗೆ ನಮ್ಮ ಶತ್ರುಗಳೆಲ್ಲ 5th ಜನರೇಷನ್ ಫೈಟರ್ ಜೆಟ್ಸ್ ಇಟ್ಕೊಂಡು
ರಣಕೇಕೆ ಹಾಕ್ತಾ ಇದ್ದರೆ ಯುದ್ಧ ಮಾಡಲಿಕ್ಕೆ, ನಾವು ಮಾತ್ರ 4th ಜನ್ರೇಷನ್ನು 4.5 ಜನ್ರೇಷನ್ ಯುದ್ಧ ವಿಮಾನಗಳನ್ನ ಟೇಕ್ ಆಫ್ ಮಾಡಿ ಸಾಧಿಸೋದಾದರೂ ಏನು ಅನ್ನೋದು ಪ್ರತಿಯೊಬ್ಬ ಭಾರತೀಯನಿಗೆ, ವಿಶೇಷವಾಗಿ ಭಾರತೀಯ ವಾಯುಸೇನೆಗೆ ಸೇರಿದಂಥ ಅಧಿಕಾರಿಗಳಿಗೆ ಇರುವಂಥ ಆತಂಕ, ಭಯ ಮತ್ತು ಚಿಂತೆ.